ಒಳ ಮೀಸಲಾತಿ ಜಟಾಪಟಿ ಪೊಲೀಸ್ ಪೇದೆಗೆ ಶಾಕ್. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣಾ ಕಾನ್ಸ್ಟೇಬಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಪೋಸ್ಟ್ ಮಾಡಿದ್ದ ಉಮೇಶ್ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದ ಪೇದೆ ಬೋರೇಶ್. ಕಮೆಂಟ್ ಮಾಡಿದ್ದಲ್ಲದೆ ಮೆಸೆಂಜರ್ನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಕೂಡ ಮಾಡಿದ್ದಂತೆ. ಉಮೇಶ್ ತಾಯಿ ಪತ್ನಿಯನ್ನ ಎಳೆದು ತಂದು ಕೆಟ್ಟ ಕಮೆಂಟ್ ಅನ್ನ ಮಾಡಿರ್ತಾರೆ. ಈ ಕುರಿತು ಚೆನ್ನಮ್ಮನ ಕೆರೆ ಠಾಣೆಗೆ ಅಚ್ಚುಕಟ್ಟು ಏನು ಪೊಲೀಸ್ ಸ್ಟೇಷನ್ ಇದೆಯಲ್ಲ ಆ ಠಾಣೆಗೆ ದೂರು ನೀಡಿದ್ದಾರೆ ಉಮೇಶ್. ಕಾನ್ಸ್ಟೇಬಲ್ ಬೋರೇಶ್ ವಿರುದ್ಧ BNS 353 354 ಅಡಿ ಈಗ ಕೇಸ್ ದಾಖಲಾಗಿದೆ. ಗಮನಿಸ್ತಾ ಇದ್ದೀವಿ. ಒಳ ಮೀಸಲಾತಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಪೇದೆಗೆ ಈಗ ಶಾಕ್ ಆಗಿರೋದು. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣಾ ಕಾನ್ಸ್ಟೇಬಲ್ ವಿರುದ್ಧ ಈಗ ಕೇಸ್ ದಾಖಲಾಗಿರೋದು. ಒಳ ಮೀಸಲಾತಿ ವಿಚಾರಕ್ಕೆ ಪೋಸ್ಟ್ ಮಾಡಿದ್ರು ಉಮೇಶ್ ಅನ್ನೋರು. ನಿಮಗೆ ಅವರು ಕಮೆಂಟ್ಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ. ಕೆಟ್ಟದಾಗ ಕಮೆಂಟ್ ಮಾಡಿರೋದು, ಅದನ್ನು ಬಿಟ್ಟು ಜೊತೆಗೆ ಮೆಸೆಂಜರ್ನಲ್ಲಿ ಹೋಗಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿರೋದು, ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಮೆಸೇಜ್ನಲ್ಲಿ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣಾ ಕಾನ್ಸ್ಟೇಬಲ್ ಅಲ್ಲಿ ಫೋಟೋ ತೋರಿಸ್ತಾ ಇದ್ದೀವಲ್ಲ ಅವರೇ. ಒಳ ಮೀಸಲಾತಿ ವಿಚಾರಕ್ಕೆ ಉಮೇಶ್ ಪೋಸ್ಟ್ ಮಾಡಿರ್ತಾರೆ. ಉಮೇಶ್ ಪೋಸ್ಟ್ಗೆ ಈ ಪೇದೆ ಬೋರೇಶ್ ಕೆಟ್ಟದಾಗಿ ಕಮೆಂಟ್ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಏನ್ ಪ್ರಕರಣ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಈ ಒಂದು ಘಟನೆ ಆಗಿರೋದು ಚೆನ್ನಮ್ಮನ ಕೆರೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವ ಒಬ್ಬ ಪೇದೆ ಏನಿದ್ದಾರೆ ಅವರಿಂದ ಈ ಒಂದು ಕೃತ್ಯ ಆಗಿದೆ. ಅಷ್ಟಕ್ಕೂ ಏನಾಯ್ತು ಯಾವಾಗಾಯ್ತು ಅಂತ ನೋಡ್ತಾ ಹೋದ್ರೆ, ಉಮೇಶ್ ಎನ್ನುವರು ರಾಣಿಬೆನ್ನೂರು ಮೂಲದ ವ್ಯಕ್ತಿ ಏನಿದ್ದಾರೆ ಅವರು ಬೆಂಗಳೂರಿನಲ್ಲಿ ಬಂದು ಏನು ಬಲಗೈ ಹಾಗೂ ಎಡಗೈ ಸಮುದಾಯದ ಒಂದು ಒಕ್ಕೂಟದ ಪ್ರೊಟೆಸ್ಟ್ ನಡೀತಾ ಇತ್ತು. ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆ ಒಂದು ಸಮಯದಲ್ಲಿ ಏನು ಬಲಗೈ ಸಮುದಾಯದ ಸ್ವಾಮೀಜಿ ಏನಿದ್ದಾರೆ ಜ್ಞಾನ ಪ್ರಕಾಶಾನಂದ ಅವರ ಪರವಾಗಿ ಅಥವಾ ಅವರ ವಿರುದ್ಧವಾಗಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಈ ಒಂದು ಪೋಸ್ಟ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ ಏನು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯ ಪೇದೆ ಇದ್ದಾನೆ, ಈತ ಅಶ್ಲೀಲವಾಗಿ ಅದೇ ರೀತಿ ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡಿದ್ದಾನೆ. ಅದು ಕೂಡ ತಾನೊಬ್ಬ ಏನು ಸಾರ್ವಜನಿಕರ ಸೇವೆಗೆ ಇರುವ ವ್ಯಕ್ತಿ, ನಾನೊಬ್ಬ ಪೊಲೀಸ್ ಅನ್ನೋದನ್ನು ಮರೆತು ಆ ರೀತಿಯಾಗಿ ಕಮೆಂಟ್ ಅನ್ನ ಮಾಡಿದ್ದಾನೆ. ನಂತರದಲ್ಲಿ ಆ ಒಂದು ಏನು ಕೇಸ್ ರಾಣಿಬೆನ್ನೂರಲ್ಲಿ ದಾಖಲಾಗಿತ್ತು. 0 FIR ನ ಮೂಲಕ ಅದು ಆತ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಪ್ರಸ್ತುತವಾಗಿ ಬೆಂಗಳೂರಿನಲ್ಲಿ ಏನು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿದೆ. ಅಲ್ಲಿಯೇ ಸದ್ಯ ಆತ ಕೆಲಸವನ್ನ ಮಾಡ್ತಿದ್ದಾನೆ. ಪೊಲೀಸರು ಕೂಡ ಆತನ ವಿರುದ್ಧ FIR ಅನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸುವ ಅಂಶವೇನು ಅಂತ ನೋಡ್ತಾ ಹೋದ್ರೆ, ಈತ ತಾನು ಪೊಲೀಸ್ ಎನ್ನುವುದನ್ನ ಮರೆತೇ ಬಿಟ್ಟಿದ್ದ ಅಂಶ ಇಲ್ಲಿ ಎದ್ದು ಕಾಣುತ್ತೆ. ಅದು ಕೂಡ ನಿಂದನೆ ಮಾಡೋದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಆದ್ರೆ ಈತ ಅದೆಲ್ಲವನ್ನೂ ಮೀರಿ ನೇರವಾಗಿ ಅವರ ತಾಯಿ, ಅಮ್ಮ, ಅಕ್ಕ ಎಲ್ಲರನ್ನೂ ಕೂಡ ಅಲ್ಲಿ ಅವಾಚ್ಯ ಪದಗಳಿಂದ ಏನು ನಿಂದಿಸಿರೋದು. ಅದು ಕೂಡ ಹಣವನ್ನ ಕೊಡ್ತೀನಿ, ನನಗೆ ಕಳಿಸು, ಎಷ್ಟು ಜನ ಬೇಕಾದ್ರೂ ಕಳಿಸು, ನಾವು ತುಂಬಾ ಜನ ಇದ್ದೀವಿ ಅಂತ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡಿದ್ದಾನೆ. ಹೀಗಾಗಿ ಏನು ಪೊಲೀಸರು ಆ BNS 353 ಹಾಗೂ 354 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಸದ್ಯ ಏನು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ಶುರುವಾಗಿಲ್ಲ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಪಂದ್ಯ ಮುಗಿದ ನಂತರ ಆತನ ವಿರುದ್ಧ ತನಿಖೆ ಶುರುವಾಗುವ ಎಲ್ಲ ಸಾಧ್ಯತೆ ಇದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.